ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮಾ ಆಗಿದೆ. ಹಾಗಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಅವರು ಮಾಧ್ಯಮ ಮಿತ್ರರ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿರೋವಂಥದ್ದು. ಜಮಾ ಮಾಡಿದೆ ಅಂತ ಮಿನಿಸ್ಟರ್ ಹೇಳ್ತಿದ್ದಾರೆ, ಆದರೂ ನಮ್ಮ ಖಾತೆಗೆ ಹಣ ಬಂದಿಲ್ಲ. ಇಲ್ಲಿ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 10 ದಿನದಲ್ಲಿ ಹಣನ ಜಮಾ ಮಾಡ್ತೀವಿ, DBTಗೆ ಪುಷ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇವರೆಲ್ಲರ ಹೇಳಿಕೆ ನೋಡಿರೋ ಜನರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಆ ಕನ್ಫ್ಯೂಷನ್ ಏನು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಉಪಮುಖ್ಯಮಂತ್ರಿಗಳನ್ನು ಮಾಧ್ಯಮ ಮಿತ್ರರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣ ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ. ಯಾರು ಹೇಳಿದ್ದು ನಿಮಗೆ? ನಾವು ಹಣನ ಬಿಡುಗಡೆ ಮಾಡಿದ್ದೀವಿ, ಒಟ್ಟಿಗೆ 4,000 ರೂಪಾಯಿ ಹಣ ಅವರ ಖಾತೆಗೆ ಸೇರ್ತಾ ಇದೆ. ನಾವು ಕೊಟ್ಟ 5 ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ DK ಶಿವಕುಮಾರ್ ಸರ್ ಅವರು ಕೊಟ್ಟ ಉತ್ತರವನ್ನು ನೀವುಗಳು ಟಿವಿನಲ್ಲಿ ನೋಡಿರ್ತೀರ. ಅದೇ ಟಿವಿಗಳಲ್ಲಿ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 10 ದಿನದಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ, DBTಗೆ ಪುಷ್ ಮಾಡ್ತಾ ಇದ್ದೀವಿ, ಕೇವಲ 2 ತಿಂಗಳ ಹಣ ಅಷ್ಟೇ ತಾಂತ್ರಿಕ ದೋಷದಿಂದ ಪೆಂಡಿಂಗ್ ಆಗಿದೆ, ಹಿಂದಿನ 10 ಕಂತಿನವರೆಗೂ ಹಣನ ಹಾಕಿದ್ದೀವಿ, 11 ಮತ್ತು 12 ಕಂತಿನ ಹಣ ಅಷ್ಟೇ ಗೃಹಲಕ್ಷ್ಮಿಯರಿಗೆ ಬರಬೇಕಾಗಿದೆ, ಇನ್ನೇನು 10 ದಿನಗಳಲ್ಲಿ ಬರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದು ನಾವು ನೋಡಿದ್ದೀವಿ. ಈಗ ಜನರಿಗೆ ಬಂದ ಕನ್ಫ್ಯೂಷನ್ ಏನು ಅಂದರೆ, DK ಶಿವಕುಮಾರ್ ಸರ್ ಒಂದು ರೀತಿ ಉತ್ತರವನ್ನು ಕೊಟ್ಟರೆ ಮತ್ತೊಂದು ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಈ ರೀತಿ ಮಿನಿಸ್ಟರ್ಗಳು ಕೊಟ್ಟ ದ್ವಂದ್ವ ಹೇಳಿಕೆಗಳಿಂದ ಜನರಿಗೆ ಗೊಂದಲ ಸೃಷ್ಟಿಯಾಗಿದೆ. ಹಾಗೆ ಹಲವಾರು ಅನುಮಾನಗಳು ಕೂಡ ಬರ್ತಾ ಇದೆ. 1,21,00,000 ಮಹಿಳೆಯರಿಗೆ ಹಣನ ಜಮಾ ಮಾಡಬೇಕಾಗಿರೋ ಸರ್ಕಾರ ಕೇವಲ 5 ಲಕ್ಷ ಜನಕ್ಕೆ ಜಮೆ ಮಾಡಿದ್ದಾರೆ. ಇನ್ನು 1,16,00,000 ಮಹಿಳೆಯರಿಗೆ ಹಣ ಹಾಕೋದು ಬಾಕಿ ಇದೆ. ತಾಂತ್ರಿಕ ದೋಷ ಇದ್ದಿದ್ದರೆ 5 ಲಕ್ಷ ಜನಕ್ಕೆ ಹೇಗೆ ಅವರು ಅಮೌಂಟನ್ನು ಹಾಕಿದರು? ಇವಾಗ ಯಾಕೆ ನಮಗೆ ಹಣ ಹಾಕಬೇಕಾದ್ರೆ ತಾಂತ್ರಿಕ ದೋಷ ಅಂತ ಹೇಳ್ತಿದ್ದಾರೆ? ತಾಂತ್ರಿಕ ದೋಷ ಇರೋದು ಸಿಸ್ಟಮ್ಸ್ಗೆ ಅಲ್ಲ, ನಿಮ್ಮಲ್ಲೇ ದೋಷವಿದೆ. ಹಣ ಹಾಕಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದೀರಾ ಅನ್ನೋ ಆಕ್ರೋಶವನ್ನು ಜನರು ವ್ಯಕ್ತಪಡಿಸ್ತಿದ್ದಾರೆ. 10 ತಿಂಗಳಿಂದ ಗೃಹಲಕ್ಷ್ಮಿ ಹಣನ ಪಡ್ಕೊಳ್ತಾ ಇರೋ ಮಹಿಳೆಯರು ಹಲವಾರು ಕಮಿಟ್ಮೆಂಟ್ಸನ್ನು ಇಟ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಈಗ ಸಡನ್ನಾಗಿ ಅಮೌಂಟ್ ಬಂದಿಲ್ಲ ಅಂದರೆ ಅವರೇನು ಮಾಡಬೇಕು? ಇನ್ನು ಯುವ ನಿಧಿ ಯೋಜನೆಯಿಂದ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪು ಬರ್ತಾ ಇಲ್ವಂತೆ. ಇದರಿಂದ ಸ್ಟೂಡೆಂಟ್ಸ್ ಕಷ್ಟಪಡೋ ರೀತಿ ಆಗ್ತಿದೆ. ಇನ್ನು ಸ್ಟೂಡೆಂಟ್ಸ್ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆಗ ಕೊಟ್ಟೂ ಹಣ ನಮ್ಮ ಖಾತೆಗೆ ಜಮೆ ಆಗಿಲ್ಲ ಅನ್ನೋರು ಇದ್ದಾರೆ. ಹಾಕಿದ್ದೀವಿ, ಹಾಕ್ತೀವಿ, ಈ ರೀತಿ 2 ಉತ್ತರಗಳನ್ನು DK ಶಿವಕುಮಾರ್ ಸರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರ್ದು ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ. ಯೋಜನೆಗಳನ್ನು ಕೊಟ್ಟು ಲೋಕಸಭಾ ಎಲೆಕ್ಷನ್ನಲ್ಲಿ ಅತಿ ಕಡಿಮೆ ಸೀಟುಗಳನ್ನು ಪಡ್ಕೊಂಡ ಕಾಂಗ್ರೆಸ್ ಯೋಜನೆಗಳು ಕೊಟ್ಟು ಜನ ನಮ್ಮ ಕೈ ಹಿಡಿಲಿಲ್ವಲ್ಲ, ಹಾಗಾಗಿ ಜನರನ್ನು ಕಾಯಿಸಿ ದುಡ್ಡು ಹಾಕೋಣ ಅನ್ನೋ ಯೋಚನೆಯಿಂದ ಸರ್ಕಾರ ಈ ರೀತಿ ಮಾಡ್ತಿದೆಯಾ ಅಥವಾ ಸರ್ಕಾರ ಖಜಾನೆ ಖಾಲಿಯಾಗಿದೆಯಾ ಏನು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿ ಜನರಿದ್ದಾರೆ. ಈ ತಿಂಗಳು 30ರ ಒಳಗಡೆ ಗೃಹಲಕ್ಷ್ಮಿ ಫಲಾನುಭವ ಖಾತೆಗಳಿಗೆ 4,000 ರೂಪಾಯಿ ಜಮಾ ಆಗಬೇಕಾಗಿದೆ. ಕಾದು ನೋಡೋದು ಬಿಟ್ಟು ಬೇರೆ ಆಪ್ಷನ್ ಯಾವುದೂ ಇಲ್ಲ ಸ್ನೇಹಿತರೆ. ಹಣ ಬಂದಿದ್ದವರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂತ ಭಾವಿಸುತ್ತಾ ಧನ್ಯವಾದಗಳು ಸ್ನೇಹಿತರೆ.